ಭಾಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ. ಪ್ರಿಯ ವೀಕ್ಷಕರೇ, ಶಿಲ್ಪಿ ಅಂತ ಬಂದಾಗ ಸಾಮಾನ್ಯವಾಗಿ ಪುರುಷರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಮರಶಿಲ್ಪಿ ಜಕಣಾಚಾರಿ ಕೆತ್ತಿದಂತಹ ಸುಂದರವಾದ ಬೇಲೂರು ಹಳೆಬೀಡು ನೆನಪಾಗುತ್ತದೆ. ಹಾಗೆಯೇ ಇತ್ತೀಚೆಗೆ ಇಡೀ ವಿಶ್ವದಲ್ಲೇ ಹೆಸರನ್ನು ಗಳಿಸಿ ಅಯೋಧ್ಯೆಯ ಬಾಲರಾಮನ ಮೂರ್ತಿಯನ್ನು ಕೆತ್ತಿದ ಹಾಗೂ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾದ ಪ್ರಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ರವರು. ಅಷ್ಟೇ ಅಲ್ಲ, ನಮ್ಮ ಕುಲಕಸುಬು ಅಂತ ಶಿಲ್ಪಶಾಸ್ತ್ರದಲ್ಲಿ ಅಧ್ಯಯನ ಮಾಡಿ ಜೀವನ ನಡೆಸುತ್ತಿರುವವರಲ್ಲಿ ಅನೇಕರು. ಅವರಲ್ಲಿ ಮಹಿಳೆಯರು ಅಂತ ಬಂದಾಗ ಶಿಲ್ಪಿ ಶ್ರೀಮತಿ ಸುಮಲತಾ ವಿ ಕವಲೂರು. ಇವರು ತಂದೆ ವೀರಭದ್ರಪ್ಪಾಚಾರ್ ಮತ್ತು ತಾಯಿ ಗಂಗೂಬಾಯಿ ಕವಲೂರ ಸುಪುತ್ರಿಯಾಗಿದ್ದು, ಇವರು ತಮ್ಮ 20ನೆಯ ವಯಸ್ಸಿನಲ್ಲಿಯೇ ಸಾಂಪ್ರದಾಯಿಕ ಶಿಲ್ಪಕಲೆಯನ್ನು ಆರಂಭಿಸಿದರು. ಇವರು ಹುಟ್ಟಿ ಬೆಳೆದಿದ್ದೆಲ್ಲ ಕರ್ನಾಟಕದ ಒಂದು ಪ್ರಸಿದ್ಧ ಐತಿಹಾಸಿಕ ಸ್ಥಳವಾದ ಲಕ್ಕುಂಡಿ ಗ್ರಾಮದಲ್ಲಿ. ಇವರ ತಂದೆ ವೀರಭದ್ರಪ್ಪಾಚಾರ್ಯರು ಕೂಡ ಒಬ್ಬ ಶಿಲ್ಪಿಯಾಗಿದ್ದರು. ಶಿಲ್ಪಕಲೆ ಅನ್ನುವುದು ಅಷ್ಟು ಸರಳವಾದುದಲ್ಲ. ಶಿಲ್ಪಕಲೆ ಅನ್ನುವುದು ಒಂದು ಸಾಗರವಿದ್ದಂತೆ. ಎಷ್ಟು ಕಲಿತರೂ ಈ ವಿದ್ಯೆಗೆ ಕೊನೆ ಅನ್ನುವುದು ಇರುವುದಿಲ್ಲ. ವಿಶೇಷವಾಗಿ ಕಲ್ಲಿನ ಕಲಾಕೃತಿಗಳನ್ನು ಮಾಡಲು ಮಹಿಳೆಯರು ದೈಹಿಕವಾಗಿ ಸದೃಢರಾಗಿರಬೇಕಾಗುತ್ತದೆ. ಕಲ್ಲಿನ ಕೆಲಸ ತುಂಬ ಶ್ರಮದ ಕೆಲಸವಾಗಿರುತ್ತದೆ. ಹೀಗಿರುವಾಗ ಸುಮಲತಾ ಅವರು ತಂದೆ ತಾಯಿಯವರ ಆಶೀರ್ವಾದ, ಪ್ರೋತ್ಸಾಹ, ಅಚಲವಾದ ನಿರ್ಧಾರ ಮತ್ತು ನಂಬಿಕೆ, ಶ್ರಮದ ಫಲದಿಂದ ಇಂದು ಶಿಲ್ಪಿಯಾಗಿ ತಾನು ಮಹಿಳೆ ಎಂದು ಯಾವುದೇ ಆಮಿಷಕ್ಕೆ ಒಳಗಾಗದೆ ಸಾಕಷ್ಟು ಶಿಲ್ಪಗಳನ್ನು ಮಾಡುತ್ತಾ ಸುಮಾರು 15 ವರ್ಷಗಳಿಂದಲೂ ಹಲವಾರು ಮೂರ್ತಿಗಳಾದ ಮಾರುತಿ, ಗಣಪತಿ, ಈಶ್ವರ, ಬಸವಣ್ಣ, ನಾಗರಕಲ್ಲುಗಳು, ನವಗ್ರಹಗಳು, ಕರಿಯಮ್ಮ, ದ್ಯಾವಮ್ಮ ಪಾದುಕೆಗಳು, ಆಮೆ, ನಾನಾ ತರಹದ ಸಾಂಪ್ರದಾಯಿಕ ಮೂರ್ತಿಗಳನ್ನು ತಯಾರಿಸಿ ಕೊಟ್ಟಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಕಳಸಾಪುರ, ಹಾವೇರಿ, ಸವದತ್ತಿ ಮುಂತಾದ ಸ್ಥಳಗಳಲ್ಲಿ ಬಾಗಿಲು ಚೌಕಟ್ಟುಗಳನ್ನು ಸಹ ತಯಾರಿಸಿ ಕೊಟ್ಟಿದ್ದಾರೆ. ಇವರು ಅತಿ ಚಿಕ್ಕ ವಯಸ್ಸಿನಲ್ಲೇ ತಂದೆಯವರ ಜೊತೆಯಲ್ಲಿ ಸತತವಾಗಿ 10 ವರ್ಷಗಳ ಕಾಲ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿದ್ದು, ಇವರು ಮಾಡಿದಂತಹ ಮೂರ್ತಿಗಳಲ್ಲಿ ಸಾಕಷ್ಟು ಮಹಾರಾಷ್ಟ್ರಕ್ಕೆ ಹೋಗಿದೆ. ಸ್ವತಃ 5 ಅಡಿ ಎತ್ತರದ ಮೂರ್ತಿಗಳನ್ನು ತಯಾರಿಸುತ್ತಿದ್ದರು. ಒಂದು ಹೆಣ್ಣಿಗೆ ಛಲ ಹೊಂದಿದ್ದರೆ ಏನನ್ನಾದರೂ ಸಾಧಿಸಬಲ್ಲದು ಎಂಬುದಕ್ಕೆ ಇವರೇ ಸಾಕ್ಷಿ. ಶಿಲ್ಪ ಎಂದರೆ ಗಂಡಸು ಪ್ರಧಾನ ಎನ್ನುವ ಲಿಂಗಭೇದ ಮೀರಿ ತನ್ನ ಸಾಮರ್ಥ್ಯದಿಂದ ಇಂದು ಪ್ರಬುದ್ಧ ಕಲಾವಿದೆಯಾಗಿ ಅರಳಿ ನಿಂತಿದ್ದು, ಬದುಕಿನ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಮನುಷ್ಯನಿಗೆ ಜ್ಞಾನ ಮತ್ತು ಹಣ ಇವೆರಡೂ ಇದ್ದರೆ ಜೀವನ ಪರಿಪೂರ್ಣವಾಗುತ್ತದೆ. ಅದೇ ರೀತಿ ಪುರುಷ ಮತ್ತು ಸ್ತ್ರೀ ಇವರಿಬ್ಬರೂ ಒಂದು ನಾಣ್ಯದ 2 ಮುಖಗಳು ಇದ್ದ ಹಾಗೆ. ಪುರುಷರು ಪ್ರೋತ್ಸಾಹ ಕೊಟ್ಟರೆ ಸ್ತ್ರೀ ಬೆಳೆದೇ ಬೆಳೆಯುತ್ತಾಳೆ. ಸಮಾಜದಲ್ಲಿ ಉತ್ತಮ ಸಾಧನೆ ಮಾಡುವ ಮೂಲಕ ಮನೆಗೆ, ಸಮಾಜಕ್ಕೆ, ದೇಶಕ್ಕೆ ಬೆಳಕಾಗಬಲ್ಲಳು ಎಂಬುದಕ್ಕೆ ಸುಮಲತಾ ಶಿಲ್ಪಿಯವರೇ ನಿದರ್ಶನವಾಗಿದ್ದಾರೆ. ಇವರಿಗೆ ಕಾರ್ಯವೈಖರಿಯನ್ನು ಮೆಚ್ಚಿ ಹಲವಾರು ಸಂಘ ಸಂಸ್ಥೆಗಳು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ. ಇವರ ಸಾಧನೆಗೆ ಪ್ರತಿಯೊಬ್ಬರೂ ಪ್ರೋತ್ಸಾಹ ನೀಡಬೇಕು. ಇವರ ಸಾಧನೆಯನ್ನು ಮೆಚ್ಚಿ ಗೌರವಿಸುತ್ತಾ ತಿಪಟೂರಿನ ಹಿರಿಯ ಸಂಪಾದಕರು ಹಾಗೂ ಭಾಸ್ಕರ್ ಪತ್ರಿಕೆಯ ಪತ್ರಕರ್ತರಾದ ಡಾಕ್ಟರ್ ಭಾಸ್ಕರಾಚಾರ್ ಹಾಗೂ ಭಾಸ್ಕರ್ ಯೂಟ್ಯೂಬ್ ಚಾನಲ್ ನಿರೂಪಕಿಯಾದ ಶ್ರೀಮತಿ ಶುಭಾ ವಿಶ್ವಕರ್ಮ ಹಾಗೂ ಧಾರವಾಡದ ವಕೀಲರು ಹಾಗೂ ಪತ್ರಕರ್ತ ಕಾನೂನು ಸಲಹೆಗಾರರು ಆದ ಶ್ರೀಮತಿ ಲಕ್ಷ್ಮೀ ಭಾಸ್ಕರ್ ಬಡಿಗೇರ್ರವರು ಹಾಗೂ ಶ್ರೀಮತಿ ಮಾನಕ್ಕ ಬಡಿಗೇರ್ರವರು ಹಾಗೂ ತ್ರಿವೇಣಿ ಸುಂದರ್ರವರು ಹಾಗೂ ಶ್ರೀಮತಿ ಪದ್ಮಾವತಿ ಸುಭಾಷ್ ಆಚಾರ್ಯರವರು ಹಾಗೂ ಸಮಾಜ ಸೇವಕರು ಬಳ್ಳಾರಿ ಹಾಗೂ ಸಂಶೋಧಕರು ಸಾಹಿತಿಗಳಾದ ಶ್ರೀ ಸತೀಶ್ ಮುಳ್ಳೂರವರು, ಕನ್ನಡ ವಿಶ್ವಕರ್ಮ ಸಂಘದ ರಾಜ್ಯಾಧ್ಯಕ್ಷರಾದ ಕನ್ನಡ ಸೋಮುರವರು ಮತ್ತು ವಿಶ್ವಕರ್ಮ ಸಮಾಜದ ಬಾಂಧವರು, ಎಲ್ಲ ವರ್ಗದ ಬಂಧು ಮಿತ್ರರು ಶ್ರೀಮತಿ ಸುಮಲತಾ ಶಿಲ್ಪಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ.